ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿ ಸಾಕ್ಷಿಯೋ ಆತ್ಮ ಸಾಕ್ಷಿಯೋ ಕಥಾಸರಣಿಯ 32ನೇ ಭಾಗವನ್ನು. ಪ್ರಣತಿಯ ರೂಮಿನ ಬಳಿ ಹೋಗಿದ್ದನು ವಿವೇಕ್. ಇನ್ನೇನು ಬಾಗಿಲು ನಾಕ್ ಮಾಡಬೇಕು, ಅಷ್ಟರಲ್ಲಿ ಮೆಸೇಜ್ ಬಂದ ಶಬ್ದವಾಗಿತ್ತು. ಉಫ್ ಎಂದು ಕಣ್ಣನ್ನು ಗೋಲಿಯ ಹಾಗೆ ತಿರುಗಿಸಿ ಪ್ಯಾಂಟ್ ಜೇಬಿನಲ್ಲಿದ್ದ ಫೋನನ್ನು ಹೊರತೆಗೆದನು. ಕಣ್ಣ ಮುಂದೆ ಫೋನ್ ಹಿಡಿದಾಗ ಮತ್ತೊಮ್ಮೆ ಗೋಲಿಯ ಆಕಾರಕ್ಕೆ ತಿರುಗಿದ್ದವು ಅವನ ಕಣ್ಣುಗಳು. ಇನ್ನು 5 ಮಿನಿಟ್ಸ್ ಅಷ್ಟೇ ನೀನು ಟೈಮ್ ಇರೋದು, ಅಷ್ಟರಲ್ಲಿ ನನ್ನ ಕಣ್ಮುಂದೆ ಕಾಣಿಸ್ಲಿಲ್ಲ ಅಂದರೆ. ಮೆಸೇಜ್ ಓದಿದವನ ಕೋಪಕ್ಕೆ ಅವನ ಕಣ್ಣುಗಳು ಕಿರಿದಾದವು. ಶಿಟ್ ಎಂದು ಕಾಲಪ್ಪಳಿಸಿ ತಿರುಗಿ ಕಾರಿನ ಬಳಿ ಸ್ಪೀಡಾಗಿ ನಡೆದನು. ರೀ, ಅವಳು ಬರೋದು ಬಿಡೋದು ಅವಳಿಗೆ ಸೇರಿದ್ದು. ಬಲವಂತ ಮಾಡಿ ಕರ್ಕೊಂಡೋಗೋಕೆ ಅವಳು ಚಿಕ್ಕ ಹುಡುಗಿಯಲ್ಲ. ಹೇಗೂ ನಮ್ಮ ಕರ್ತವ್ಯ ನಾವು ಮಾಡಿ ಆಗಿದೆ. ಮಿಕ್ಕಿದ್ದು ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಾಗೋದು ಒಳ್ಳೆಯದು. ವೃಥ ಕೊರಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಕಣ್ರಿ. ಗಂಡನನ್ನು ಸಮಾಧಾನಿಸುವ ಯತ್ನ ನಡೆಸಿದರು ರೇಖಾ. ಇಲ್ಲ ರೇಖಾ, ಅವಳು ಬರುವುದರ ಹಿಂದೆ ನನ್ನ ಎಷ್ಟೋ ಕನಸುಗಳಿದ್ವು. ಈಗ ಅವೆಲ್ಲ ಬರೀ ಕನಸಾಗೆ ಉಳಿದ್ಬಿಡುತ್ತವೆ. ನೆನೆದರೆ ಹೃದಯ ಭಾರ ಆಗುತ್ತೆ. ಮೆಲ್ಲನುಸಿರಿದರು ವ್ಯಥೆಯಿಂದ. ನಿಟ್ಟುಸಿರು ಬಿಟ್ಟ ರೇಖಾ ಗಂಡನತ್ತ ನೋವಿನ ನೋಟ ಬೀರಿ ಸುಮ್ಮನಾದರು. ಯಾರಿಗೂ ಕೇಡ್ ಬಯಸಿದ ನಮಗೆ ಇಷ್ಟು ಸಂಕಷ್ಟಗಳು ಎದುರಾಗುತ್ತವೆ, ಹಣೆ ನೀವಿಕೊಂಡರು. ಬದುಕು ಹಾಗೇ ರೀ, ತುಂಬ ವಿಚಿತ್ರವಾದದ್ದು. ನಾವು ಎಣಿಸಿದಂತೆ ಯಾವುದೂ ನಡೆಯೋದಿಲ್ಲ. ಅವರ ಧ್ವನಿಯಲ್ಲಿ ನೋವಿತ್ತು. ಬಾಗಿಲು ಬಡಿದ ಸದ್ದಿಗೆ ತಂದೆಯ ಫೋಟೋ ಹಿಡಿದು ಕುಳಿತಿದ್ದವಳು ಫೋಟೋವನ್ನು ಪಕ್ಕಕ್ಕೆ ಇಟ್ಟು ಬಂದು ಬಾಗಿಲು ತೆಗೆದಳು. ನಗುಮೊಗ ಬೀರಿದ ಶಾರದಮ್ಮ ಒಳಗೆ ಬಂದರು. ಏನು ಶಾರದಕ್ಕ, ಕರೆದಿದ್ರೆ ನಾನೇ ಬರ್ತಾ ಇದ್ದೆ, ಸಲಿಗೆಯಿಂದ ಹೇಳಿದಳು. ನಿನ್ನ ಬಳಿ ಚೂರು ಮಾತಾಡಬೇಕಿತ್ತು ಮಗು, ಅಳುಕುತ್ತಾ ಹೇಳಿದರು. ಏನು ಹೇಳಿ ಶಾರದಕ್ಕ, ಪ್ರಶ್ನಾರ್ಥಕವಾಗಿ ಅವರತ್ತ ನೋಡಿದಳು. ಅಲ್ಲ ಮಗು, ನಾನು ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ನನಗೆ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡು ಎಂದರು ಹಿಡಿಯಾಗಿ. ಇಷ್ಟೆಲ್ಲ ಸಂಕೋಚ ಯಾಕೆ ಶಾರದಕ್ಕ? ಅಪ್ಪನಷ್ಟೇ ಪ್ರೀತಿ ಇದೆ ನಿಮ್ಮ ಮೇಲೆ, ಅವರಷ್ಟೇ ಗೌರವಿಸ್ತೀನಿ ನಾನು ನಿಮ್ಮನ್ನು. ನಿಮ್ಮ ಮಾತು ಎಂದಿಗೂ ತಪ್ಪಾಗಿರಲಾರ್ದು ಅಂತ ತಿಳಿದಿದೆ ನನಗೆ. ಹೇಳಿ ಶಾರದಕ್ಕ, ಅವರನ್ನು ನೋಡುತ್ತಾ ಹೇಳಿದಳು. ನೀನು ತುಂಬ ಮುಗ್ಧ ಸ್ವಭಾವದ ಹುಡುಗಿ ಮಗು, ಅಷ್ಟೇ ನಿಷ್ಕಲ್ಮಶ ಹೃದಯದವಳು. ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸೋ ಒಳ್ಳೆ ಮನಸ್ಸು ನಿಂದು. ಭಾರ್ಗವಿದ್ದಾಗ ನಿನ್ನ ಮುಗ್ಧತೆ ನನ್ನಲ್ಲಿ ಹೃದಯ ತುಂಬಿಸ್ತಿತ್ತು. ಆದರೆ ಅದೇ ಮುಗ್ಧತೆ ಈಗ ನಿನಗೆ ಮುಳುವಾಗಿ ಬಿಡುವುದೇನೋ ಅನ್ನುವ ಭಯ ಕಾಡ್ತಿದೆ ನನಗೆ. ಸಂಬಂಧ ಪಡೆದವರೆಲ್ಲ ಮರುಳಾಗಿ ಮಾತಾಡಿದ್ರೆ ನೀನು ಕರಗಿ ಬಿಡುತ್ತಿ. ನೀನು ಧೈರ್ಯಸ್ಥಳು, ಅದು ಸುಳ್ಳಲ್ಲ. ಆದರೆ ನಿನ್ನ ಒಳ್ಳೆಯತನವೇ ನಿನಗೆ ಮುಳುವಾಗಬಾರ್ದು ಎಂದು ಮಾತು ನಿಲ್ಲಿಸಿದರು. ನಿಮ್ಮ ಮಾತಿನ ಅರ್ಥ ಆಗಲಿಲ್ಲ ನನಗೆ ಶಾರದಕ್ಕ. ನಾನಷ್ಟು ಬುದ್ಧಿವಂತೆ ಅಲ್ಲ ಅಂತ ಗೊತ್ತಲ್ವಾ ನಿಮಗೆ. ಸುತ್ತಿ ಬಳಸಿ ಹೇಳೋದಕ್ಕಿಂತ ನೇರವಾಗಿ ವಿಷಯಕ್ಕೆ ಬರಬಾರ್ದೆ ಎಂದಳು. ಸಂಜೆ ಹೊತ್ತು ನೀನು ಭಾರ್ಗವ್ ಜೊತೆ ಕಾಫಿ ಕುಡಿಯುತ್ತಾ ಅವರೊಟ್ಟಿಗೆ ಕಾಲ ಕಳೆಯುತ್ತಿದ್ದ ಆ ಸುಂದರ ಕ್ಷಣಗಳು ಈಗಲೂ ನನ್ನ ಕಣ್ಮುಂದೆ ತೇಲಿ ಹೋಗುತ್ತವೆ ಆಗಾಗ. ಇತ್ತೀಚೆಗೆ ರಾಘವ್ ಜೊತೆಗಿನ ಬಹುಪಾಲು ನಿನ್ನ ಒಡನಾಟ ಹಾಗೆಯೇ ಇತ್ತು. ರಾಘವ್ ಭಾರ್ಗವ್ನ ಸ್ಥಾನ ತುಂಬಲಾಗದಿದ್ದರೂ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರು. ಭಾರ್ಗವ್ ಹೇಳಿದ ಆದರ್ಶದ ಮಾತುಗಳು ನಿನ್ನನ್ನು ಒಳ್ಳೆ ದಾರಿಯಲ್ಲೇ ಬೆಳೆಸಿವೆ. ಅವ್ರು ಏನೇ ತಪ್ಪು ಮಾಡಿದ್ರು ಮನಸ್ಸು ಮಾಡಿ ಅವರನ್ನು ಕ್ಷಮಿಸ್ಬಿಡು. ಅವರು ನಿನ್ನ ಮಾವ ಅಂತ ತಿಳಿತು ನನಗೆ. ಭಾರ್ಗವ್ ಹೆಂಡತಿಯನ್ನು ನಾನು ನೋಡಿಲ್ಲ, ಆದರೆ ಅವನ ಪ್ರೀತಿ ಅವಳೇ ಆಗಿದ್ಲು ಅನ್ನೋದಕ್ಕೆ ಸಾಕ್ಷಿ ಅವನ ಹೃದಯದಲ್ಲಿ ಬೇರೆ ಯಾರಿಗೂ ಜಾಗ ಕೊಡದೇ ಇದ್ದಿದ್ದು. ಅವರು ನಿನ್ನ ಪ್ರೀತಿಯನ್ನು ಬಯಸ್ತಾರೆ ಕಂದ. ನಿನ್ನ ಇಡೀ ಪ್ರೀತಿಗಾಗಿ ಹಂಬಲಿಸೋ ಅವರು ನೀನು ನಗುತ್ತಾ ಅವರೊಟ್ಟಿಗೆ ಇದ್ದಾಗ ಅವರನ್ನೇ ಮರೆತಂತೆ ಇದ್ಬಿಡ್ತಾರೆ. ಅವ್ರ ಮನಸ್ಸನ್ನು ನೋಯಿಸ್ಬೇಡ ಕಂದ. ಬರೀ ಮೃಗಗಳೇ ತುಂಬಿರೋ ಸಮಾಜದಲ್ಲಿ ಹೆಣ್ಮಕ್ಳು ಒಬ್ಬಂಟಿಯಾಗಿ ಬದುಕೋದು ಕಷ್ಟ ಆಗುತ್ತೆ ಕಂದ. ಇತ್ತೀಚೆಗೆ ಬರುತ್ತಿರೋ ದಯಾನಂದ್ ಮೇಲೆ ಯಾಕೋ ಒಳ್ಳೆಯ ಅಭಿಪ್ರಾಯ ಬರ್ತಿಲ್ಲ ನನಗೆ. ಯೋಚನೆ ಮಾಡು. ಇಷ್ಟು ದಿನ ಚಿಪ್ಪಿನೊಳಗಿರೋ ಮುತ್ತಿನ ಹಾಗಿದ್ದೆ. ಆ ಮುತ್ತಿಗೆ ರಕ್ಷಣೆ ಕೊಡೋಕೆ ರಾಘವ್ ಕುಟುಂಬ ಸದಾ ಸಿದ್ಧವಾಗಿದೆ. ತಿರಸ್ಕರಿಸಬೇಡ ಕಂದ. ಮನದಲ್ಲಿ ಇದ್ದ ಮಾತುಗಳನ್ನೆಲ್ಲ ಅವಳ ಮುಂದೆ ಹೇಳಿ ನಿರಾಳರಾದರು ಶಾರದಮ್ಮ. ದೀರ್ಘ ಉಸಿರು ಬಿಟ್ಟು ತಲೆ ಬಾಗಿಸಿದವಳು. ಅಪ್ಪ ಕೂಡ ಸಾಯೋ ಹಿಂದಿನ ದಿನ ಅದೇ ಮಾತುಗಳನ್ನು ಹೇಳಿದರು ಶಾರದಕ್ಕ. ಆದರೆ ಅಪ್ಪನ ನೋವಿಗೆ ಬಹುಪಾಲು ಕಾರಣರು ಇವರೇ.
ಅದು ಅವರಿಗೆ ಅರ್ಥವಾಗಿ ಪಶ್ಚಾತ್ತಾಪ ಪಡ್ತಿದ್ದಾರೆ ಕೂಡ. ಆದರೆ ಮುಂದೆ ಹೇಳಲಾಗದೆ ಉಗುಳು ನುಂಗಿ ಗದ್ಗದಿತವಾದ ದನಿಯನ್ನು ಆದಷ್ಟು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು, ನಾನು ಯೋಚನೆ ಮಾಡ್ತೀನಿ ಶಾರದಕ್ಕ ಎಂದಳು. ಸರಿ ಮಗು, ತಿಳಿದವಳು, ನಿನಗೂ ಸರಿ ಯಾವುದು ತಪ್ಪ್ಯಾವುದು ಅಂತ ತಿಳಿದಿದೆ. ಅವಳ ತಲೆ ಸವರಿ, ಊಟ ಆಗಿದೆ, ನೀನು ಹೇಳಿದ್ರೆ ರಸಂ ಮಾಡಿದ್ದೀನಿ ಬಾ ಎಂದರು. ಅವರು ಊಟ ಮಾಡಿದ್ರಾ? ತಕ್ಷಣ ಅವಳ ಬಾಯಿಂದ ಬಂದಿತ್ತು. ಅವಳ ಮೊಗ ನೋಡಿ ನಕ್ಕ ಶಾರದಮ್ಮ, ಇದನ್ನೇ ರಕ್ತದ ಸೆಲೆ ಅನ್ನೋದು ಎಂದುಕೊಂಡು, ಅವರು ಕೂಡ ಬರ್ತಾರೆ, ನೀನು ಬಾ ಎಂದು ಹೊರ ನಡೆದರು. ಪ್ರಣತಿ ರೂಮಿನಿಂದ ಆಚೆ ಬಂದವರ ಮನ ಹಗುರ ಆಗಿತ್ತು. ಪ್ರಣತಿಯನ್ನು ಬಿಟ್ಟಿರುವುದು ಆಕೆಗೆ ಕಷ್ಟವೇ. ಪ್ರಣತಿ ಏನಾದರೂ ರಾಘವ್ ಜೊತೆ ಹೊರಟು ಹೋದರೆ ಶಾರದಮ್ಮ ಮತ್ತೆ ಬೀದಿಗೆ ಬೀಳುತ್ತಿದ್ದರು. ಆದರೆ ಅದರ ಬಗ್ಗೆ ಎಲ್ಲ ಯೋಚಿಸಲಾರರು. ಮುಕ್ಕಾಲು ಸವೆಸಿದ ಜೀವನ ಹೇಗೋ ನಡೆದು ಹೋಗುತ್ತೆ. ಆ ಹುಡುಗಿ ಒಂದು ಭದ್ರವಾದ ನೆಲೆ ಸೇರಬೇಕು ಅನ್ನುವುದು ಅವರ ಆಶಯವಾಗಿತ್ತು. ರಜದಲ್ಲಿದ್ದರೂ ನೀನು ಕಾಟ ತಪ್ಪಲ್ಲ ನನಗೂ ನನ್ನದೇ ಆದ ಪ್ರೈವೇಟ್ ಲೈಫ್ ಇದೆ. ನಾನು ಇಡೀ ಜೀವನವನ್ನು ನಿನ್ನ ಕಂಪ್ನಿಗೆ ಬರೆದುಕೊಟ್ಟಿಲ್ಲ ನಾನು. ಗೌತಮ್ ಟೇಬಲ್ ಮುಂದೆ ಕೈ ಉರಿ ಕೋಪದಲ್ಲಿ ಕೇಳಿದನು. ನಾನು ಕಾಶಿಗೆ ಹೋಗಿದ್ದಾಗ ಇದು ನಿನ್ನ ತಲೆಗೆ ಹೋಗಿರಲಿಲ್ವಾ? ಸೀಟಿಗೆ ಹೊರಗಿ ಬೆರಳುಗಳ ಜೊತೆ ಆಟ ಮಾಡುತ್ತಾ ಕೇಳಿದನು ಗೌತಮ್. ಹಾಗಂತ ಈಗ ರಿವೆಂಜ್ ತಗೊಳ್ತಾ ಇದೆಯಾ? ಕಣ್ಣು ಕೆಂಪು ಮಾಡಿದನು. ನಿಜವಾಗಿಯೂ ಇಲ್ಲ, ಅಪರೂಪಕ್ಕೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕನ್ನಿಸಿದೆ ಕೂಲ್ ಆಗಿ ಹೇಳಿದನು. ಸಾರಿ, ನನಗೆ ಬೇರೆ ಕೆಲಸ ಇದೆ. ಎತ್ತಲ ನೋಡುತ್ತಾ ಜೇಬಿಗೆ ಕೈ ತುರಿಸಿ ಹೇಳಿದನು. ಬೇರೆ ಕೆಲಸನೆಲ್ಲ ನಾಳೆ ಇಟ್ಕೋ ಎಂದನು. ಆಗಲ್ಲ, ಉಬ್ಬು ಗಂಟಿಕ್ಕಿ ಹೇಳಿದನು. ಓಕೆ, ನನಗೇನಾದರೂ ಪ್ರಾಬ್ಲಮ್ ಆದರೆ ನಿನಗೇನೂ ಸಂಬಂಧ ಇರಲ್ಲ ಅಲ್ವಾ? ಕೆಣಕುವಂತೆ ಕೇಳಿದನು. ಅವನನ್ನೇ ತಿನ್ನುವಂತೆ ನೋಡಿದವನು, ಈಗೇನು ನನ್ನ ಕ್ಯಾಬಿನ್ಗೆ ಹೋಗ್ಬೇಕಾ ಎಂದನು. ಇಲ್ಲ, ಕಾರ್ ಡ್ರೈವ್ ಮಾಡು ಎಂದನು. ಹಾಂ? ಅರ್ಥವಾಗದವನಂತೆ ಮುಖ ಮಾಡಿದನು. ಗಿವ್ ಮಿ ಯುವರ್ ಫೋನ್. ಕೈ ಚಾಚಿದನು ಗೌತಮ್. ಯಾಕೆ? ನಾನು ಕೊಡಲ್ಲ, ಮುಖ ಗಂಟಿಕ್ಕಿ ಹೇಳಿದನು. ನಿನ್ನ ಫೋನ್ ಹಿಸ್ಟ್ರಿಯನ್ನು ನಾನು ಚೆಕ್ ಮಾಡಲ್ಲ, ಕೊಡು ಎಂದನು. ಸಂಶಯವಿದ್ದರೂ ತೋರಗೊಡದೆ ಗೌತಮ್ ಕೈಗೆ ಫೋನ್ ಕೊಟ್ಟು ಅವನ ಪಕ್ಕವೇ ಹೋಗಿ ನಿಂತನು. ತಲೆ ಎತ್ತಿ ಅವನನ್ನು ನೋಡಿ ಮುಗುಳ್ನಕ್ಕವನು ಕಾಂಟ್ಯಾಕ್ಟ್ ಲಿಸ್ಟಿಗೆ ಹೋಗಿದ್ದನು. ಚೆಕ್ ಮಾಡಲ್ಲ ಅಂದೆ, ಗಡುಸಾಗಿ ಹೇಳಿದನು. ಹಿಸ್ಟ್ರಿ ಚೆಕ್ ಮಾಡಲ್ಲ ಅಂದೆ, ಕಾಂಟ್ಯಾಕ್ಟ್ ಲಿಸ್ಟ್ ಚೆಕ್ ಮಾಡಲ್ಲ ಅಂತ ಅನ್ನ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಒಂದು ನಂಬರ್ ತಗೋಬೇಕು ನಾನು ಅಷ್ಟೆ ಎಂದು ಮೃದು ಎಂದು ಸೇವ್ ಮಾಡಿದ್ದ ನಂಬರನ್ನು ನೋಡಿ ಅವನ ಹುಬ್ಬುಗಳು ಗಂಟಾದವು. ತುಟಿ ಕಚ್ಚುತ್ತಾ ವಿವೇಕ್ ಕಡೆ ನೋಡಿದನು ಗೌತಮ್. ಅವನ ಕಣ್ಣಲ್ಲಿದ್ದ ತೀಕ್ಷ್ಣ ನೋಟಕ್ಕೆ ಬೆಚ್ಚಿದ ವಿವೇಕ್, ಅದು ಭಾರ್ಗವ್ ಅಂಕಲ್ ಹಾಗೆ ಕರಿತಾ ಇದ್ದಿದ್ದು, ಮೊಗ ಊದಿಸಿ ಹೇಳಿದನು. ಎಡಿಟ್ ಮಾಡಿದ ಗೌತಮ್ ಪ್ರತು ಸಿಸಿ ಎಂದು ಸೇವ್ ಮಾಡಿದ್ದನು. ಪಕ್ಕದಲ್ಲೇ ಒಂದು ಹಾರ್ಟ್ ಸಿಂಬಲನ್ನು ಸಹ ಆ್ಯಡ್ ಮಾಡಿದನು. ಮೊಗ ಊದಿಸಿ ನಿಂತ ವಿವೇಕ್ ಕಡೆ ನೋಡಿ, ಈಗ ಪರ್ಫೆಕ್ಟ್ ಆಗಿದೆ ಸಿ ಎಂದು ಅವನ ಮೊಗದತ್ತ ತೋರಿದನು. ಗೌತಮ್ ಫೋನು ಪಡೆದಾಗಲಿಂದ ಅವನ ಕೈಗಳನ್ನೇ ನೋಡುತ್ತಿದ್ದ ವಿವೇಕ್ ಆಗಲೇ ಹೆಸರು ಚೇಂಜ್ ಆಗಿದ್ದನ್ನು ನೋಡಿದನು. ಬೀಸ್ಟ್, ಸೈಕೋ, ಗೊಣಗಿದನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.